ಪ್ರೀತಿ ವಿದ್ಯಾರ್ಥಿಗಳೇ, ತುಂಬ ಚಂದವಾಗಿರ್ತಕ್ಕಂತಹ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎರಡನೇ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ಇಂಗ್ಲೀಷಿಗೆ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಈ ಸಂಚಿಕೆ ಮತ್ತೆ ಬಳಕೆ ಆಗ್ತಾ ಇದೆ. ಸಾಕಷ್ಟು ಎಪಿಸೋಡ್ಗಳ ಮೂಲಕ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿಸುವಂತಹ ಕ್ಲಾಸ್ ಸ್ನೇಹಿತರೆ. ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಪ್ರೋಸ್, ಮೋಯಿಟ್ರಿ ಮತ್ತು ಗ್ರಾಮರ್ ಕ್ಲಾಸ್ಗಳು ಸ್ನೇಹಿತರೆ ಎಲ್ಲವನ್ನು ಸೇರಿಸಿಕೊಂಡು ಈ ಪ್ರಶ್ನೆ ರೆಡಿ ಮಾಡಿಕೊಂಡಿದ್ದೇನೆ. ನನ್ನ ಹತ್ರ ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಪೇಪರ್ಸ್ಗಳಿದೆ. ಇದರ ಪ್ರಾಕ್ಟೀಸ್ ಪೇಪರಲ್ಲಿ ತುಂಬ ಖಚಿತವಾಗಿರ್ತಕ್ಕಂಥ ಪ್ರಶ್ನೆ ಎತ್ಕೊಂಡು ನಾನು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಯರ್ ಆರ್ ದ ಕ್ವಶನ್ಸ್. ಪ್ರೀತಿಯಿಂದ ಮಾತಾಡ್ತಾ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಬರ್ತಾ ಇದೆ. ಸ್ವಾಮಿ ಫೆಲ್ಟ್ ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಸ್ನೇಹಿತರೆ, ಯಾವುದೋ ಚಲಿಸ್ತಾ ಉಂಟಂತ ಸ್ವಾಮಿ ಗೊತ್ತಾಯ್ತು. ಸ್ನೇಹಿತರೆ, ವಾಟ್ ವಾಸ್ ಮೂವಿಂಗ್ ಅಂತ ಕೇಳ್ತಾ ಇದ್ದಾರೆ. ಚಲಿಸೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಬರ್ಗ್ಲರ್, ಗೋಸ್ಟ್, ಡೆವಿಲ್ ಮತ್ತು ಟೈಗರ್. ದರ್ ಆರ್ 4 ಆಪ್ಷನ್ಸ್. ಸರಿಯಾದ ಉತ್ತರ ಸ್ನೇಹಿತರೆ ಬರ್ಗ್ಲರ್. ಡಕಾಯಿತ ಅಂತ ಹೇಳೋದು ಕರೆಕ್ಟ್ ಆದ ಉತ್ತರ. ಬರ್ಗ್ಲರ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ವೆನ್ ದ ಟೀಚರ್ಸ್ ಕೇಮ್ ಟು ನೋ ದ ಹಿರೋಯಿಕ್ ಡೀಡ್ ಆಫ್ ಸ್ವಾಮಿ ದಿ ಡ್ಯಾಶ್. ಸ್ವಾಮಿಯ ಅದ್ಭುತವಾದ ಕೆಲಸವನ್ನ ನೋಡಿರ್ತಕ್ಕಂಥ ಶಿಕ್ಷಕರು ಏನ್ ಮಾಡಿದ್ರು? ಸ್ನೇಹಿತರೆ, ಎ ಉತ್ತರ ಇದೆ ಪ್ಯಾಟೆಡ್ ಹಿಸ್ ಬ್ಯಾಕ್, ಕಾಲ್ಡ್ ಹಿಮ್ ಎ ಟೈಗರ್, ಗೇವ್ ಹಿಮ್ ಸ್ವೀಟ್ಸ್, ಪ್ರೈಸ್ಡ್ ಹಿಮ್. ಸ್ನೇಹಿತರೆ, ಯಾವುದು ಕರೆಕ್ಟ್ ಆದ ಉತ್ತರ ಅಂದ್ರೆ ಸ್ನೇಹಿತರೆ ಪ್ಯಾಟೆಡ್ ಹಿಸ್ ಬ್ಯಾಕ್ ಇಸ್ ದ ರೈಟ್ ಆನ್ಸರ್. ಅವನ ಬೆನ್ನು ತಟ್ಟಿದ್ರು. ಸ್ನೇಹಿತರೆ, ಕರೆಕ್ಟ್ ಆದ ಉತ್ತರ. ಸುಲಭದ ಪ್ರಶ್ನೆ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರ್ಯಾಂಡ್ ಮದರ್ಸ್ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಫ್ರಮ್ ಹರ್ ಡ್ಯಾಶ್. ಈ ಪ್ರಶ್ನೆ ರಿಪೀಟ್ ಆಯ್ತು ನೋಡಿ, ತುಂಬಾ ಬಾರಿ ರಿಪೀಟ್ ಆಗಿ ಬಂತು. ಸ್ನೇಹಿತರೆ, ಅಜ್ಜಿಗೆ ಮರ ಹತ್ತೋದನ್ನ ಕಲಿಸ್ಕೊಟ್ಟದ್ದು ಯಾರು? ಸನ್, ಫಾದರ್, ಪೋಯೆಟ್ ಮತ್ತು ಬ್ರದರ್ ಇದೆ. ದ ಕರೆಕ್ಟ್ ಆನ್ಸರ್ ಈಸ್ ಬ್ರದರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟಿ, ವಾಟ್ ಡು ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್. ನಮ್ಮ ತಂದೆಗೆ ಡ್ಯೂಟಿ ಗೊತ್ತಿತ್ತು, ಅದು ಯಾವ ಡ್ಯೂಟಿ ಅಂತ ಸ್ನೇಹಿತರೆ ಕೇಳ್ತಾ ಇದ್ದಾರೆ. ಓದಿ ಹೇಳ್ತೇನೆ ನಾಲ್ಕು ಉತ್ತರಗಳನ್ನ. ಟು ಎನ್ಕರೇಜ್ ಹರ್ ಟು ಕ್ಲೈಂಬ್ ದ ಟ್ರೀ, ಟು ಅಡ್ವೈಸ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ದ ಟ್ರೀ, ಟು ಬಿಲ್ಡ್ ಎ ಟ್ರೀ ಹೌಸ್, ಟು ವಿಸಿಟ್ ಹರ್ ಟ್ರೀ ಹೌಸ್ ಎವ್ರಿ ಡೇ. ಸ್ನೇಹಿತರೆ, ಇಲ್ಲಿ ಬಹಳ ಖಚಿತವಾಗೈತೆ ಉತ್ತರ ಅಂತ ಹೇಳಿದ್ರೆ ಟು ಬಿಲ್ಡ್ ಎ ಟ್ರೀ ಹೌಸ್ ಇಸ್ ದ ರೈಟ್ ಆನ್ಸರ್. ಟು ಬಿಲ್ಡ್ ಎ ಟ್ರೀ ಹೌಸ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಬಾಲೇಶ್ವರ್ ಕೇಮ್ ಟು ಮುಂಬೈ. ಯಾಕೆ ಬಂದ್ರು? ಬಾಲೇಶ್ವರ್ ಯಾಕೆ ಮುಂಬೈ ಬಂದ್ರು ಸ್ನೇಹಿತರೆ? ಟು ಹೆಲ್ಪ್ ರೋಮಾ ಅಲ್ಲ, ಟು ರೋಮ್ ಇನ್ ಮುಂಬೈ ಅಲ್ಲ, ಟು ಮೀಟ್ ಇಸ್ ಫ್ರೆಂಡ್ಸ್ ಅಲ್ಲ. ಸ್ನೇಹಿತರೆ, ಕರೆಕ್ಟ್ ಆದ ಉತ್ತರ ಟು ಸರ್ಚ್ ಫಾರ್ ಎ ಜಾಬ್. ಟು ಸರ್ಚ್ ಫಾರ್ ಎ ಜಾಬ್ ಅಂತಿದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ಇನ್ ಹಾಸ್ಪಿಟಲ್ ದೇರ್ ವಿಲ್ ಬಿ ICU ಯೂನಿಟ್. ದ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ ICU ಇಸ್ ಡ್ಯಾಶ್ ಅಂತಂದ್ರೆ ಕೇಳ್ತಾ ಇದ್ದಾರೆ. ICU ನ ವಿಸ್ತಾರವಾಗಿರ್ತಕ್ಕಂಥ ರೂಪ ಇಂಟೆನ್ಸಿವ್ ಕೇರ್ ಯೂನಿಟ್. ತುಂಬಾ ಜನರಲ್ ನಾಲೆಜ್ ಪ್ರಶ್ನೆ ಸ್ನೇಹಿತರೆ ಇದು. ಇಂಟೆನ್ಸಿವ್ ಕೇರ್ ಯೂನಿಟ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಎ ಕಿಂಗ್ ಆಸ್ ಎ ಸಿಂಬಲ್ ಆಫ್ ಪವರ್ ಈಸ್ ಕಾಲ್ಡ್. ಸ್ನೇಹಿತರೆ, ಒಬ್ಬ ರಾಜ ತುಂಬಾ ಡೆಕೋರೇಟ್ ಆಗಿರ್ತಕ್ಕಂಥ ಒಂದು ರಾಡ್ ಅನ್ನ ಇಟ್ಕೊಂಡಿರ್ತಾನೆ. ಅದಕ್ಕೆ ರಾಜದಂಡ ಅಂತ ಕರೀತಾರೆ ಕನ್ನಡದ ಸ್ನೇಹಿತರೆ. ಏನಂತ ಕರೀತಾರೆ ಸ್ನೇಹಿತರೆ? ಸ್ಟಿಕ್ ಅಲ್ಲ, ರಾಡ್ ಅಲ್ಲ, ರೋಪ್ ಅಲ್ಲ. ಸ್ನೇಹಿತರೆ, ದರಿಯಾಗಿರ್ತಕ್ಕಂಥ ಉತ್ತರ ಸ್ಕ್ಯಾಕ್ಟರ್. SCEPTRE. ಸ್ನೇಹಿತರೆ, ಸ್ಕ್ಯಾಕ್ಟರ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮರ್ಸಿ ಈಸ್ ಅನ್ ಅಟ್ರಿಬ್ಯೂಟ್ ಟು. ಮರ್ಸಿ ಈಸ್ ಅನ್ ಅಟ್ರಿಬ್ಯೂಟ್ ಟು ಕಿಂಗ್ ಹಿಮ್ಸೆಲ್ಫ್, ಗಾಡ್ ಹಿಮ್ಸೆಲ್ಫ್, ಮ್ಯಾನ್ ಹಿಮ್ಸೆಲ್ಫ್, ಹೆವನ್ ಇಟ್ ಸೆಲ್ಫ್ ಅಂತ ಸ್ನೇಹಿತರೆ 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗಾಡ್ ಹಿಮ್ಸೆಲ್ಫ್. ಗಾಡ್ ಹಿಮ್ಸೆಲ್ಫ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ಪೀಸ್ ಆಫ್ ಲ್ಯಾಂಡ್ ವೇರ್ ಫುಡ್ ಟ್ರೀಸ್ ಆರ್ ಗ್ರೋನ್ ಈಸ್ ಕಾಲ್ಡ್. ಉತ್ತರ ಹೇಳ್ತೇನೆ ಆರ್ಚಾರ್ಡ್. ಹಣ್ಣಿನ ಮರಗಳನ್ನು ಬೆಳೆಸುವಂತ ಮೈದಾನವನ್ನ ಸ್ನೇಹಿತರೆ ಆರ್ಚಾರ್ಡ್ ಅಂತ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ಸ್ ಆಫ್ ಡ್ಯಾಶ್. ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿ ಯಾರು ಸ್ನೇಹಿತರೆ? ಉತ್ತರ ಹೇಳುತ್ತೇನೆ ಮಹಾತ್ಮ ಫುಲೆ. ಮಹಾತ್ಮ ಫುಲೆ ಇಸ್ ರೈಟ್ ಆನ್ಸರ್. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೌ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆನ್ ಇಸ್ ಪಾಸಿಂಗ್ ಅವೇ. ಅಂಬೇಡ್ಕರ್ ತೀರಿ ಹೋದಾಗ ನೆಹರು ಅವರ ಬಗ್ಗೆ ಏನು ಹೇಳ್ತಾರೆ ಸ್ನೇಹಿತರೆ? ಎ ಸಿಂಬಲ್ ಆಫ್ ರಿವೋಲ್ಟ್. ಸಿಂಬಲ್ ಆಫ್ ರಿವೋಲ್ಟ್ ಈಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪೋಯೆಟ್ VK ಗೋಕಾಕ್ ವಿಶ್ ಟು ಸಿಂಗ್ ಅಬೌಟ್ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಯಾವುದರ ಬಗ್ಗೆ ಅವ್ರು ಹಾಡ್ಲಿಕ್ಕೆ ಆಸೆ ಪಡ್ತಾರೆ? ದ ಹೋಲಿ ರಿವರ್ಸ್ ಆಫ್ ಇಂಡಿಯಾ ಅಲ್ಲ, ದ ಫಾರೆಸ್ಟ್ ಆಫ್ ದ ಸೌತ್ ಅಲ್ಲ, ದ ಬರ್ಡ್ಸ್ ಅಂಡ್ ಅನಿಮಲ್ಸ್ ಆಫ್ ದ ಕಂಟ್ರಿ ಅಲ್ಲ ಸ್ನೇಹಿತರೆ. ದ ಕರೆಕ್ಟ್ ಆದ ಉತ್ತರ ದ ಸ್ನೋ ಕವರ್ಡ್ ಹಿಮಾಲಯಾಸ್. ಸ್ನೇಹಿತರೆ, ಹಿಮಾವೃತವಾಗಿರತಕ್ಕಂತಹ ಪರ್ವತವನ್ನ ಸ್ನೇಹಿತರು ಹೊಗಳಬೇಕು ಅಂತ ಆಸೆ ಪಡ್ತಾರೆ. ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈ ಟು ಕಾಲ್ ಯು ದೇರ್ ಓನ್.
ಹಿಯರ್ ದ ಚಿಲ್ಡ್ರನ್ ರೆಫರ್ಸ್ ಟು, ಇದರಲ್ಲಿ ಚಿಲ್ಡ್ರನ್ ಅಂತ ಯಾರನ್ನು ರೆಫರ್ ಮಾಡ್ತಾ ಇದ್ದಾರೆ? ಇದರ ಉತ್ತರವನ್ನು ಹೇಳ್ತಾ ಇದ್ದೇನೆ. ಸೋಲ್ಜರ್ಸ್ ಇಸ್ ದ ರೈಟ್ ಆನ್ಸರ್. ಸೋಲ್ಜರ್ಸ್ ಕರೆಕ್ಟ್ ಆದ ಉತ್ತರ ಸ್ನೇಹಿತರೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಮಿತಾ ವೆಂಟ್ ಟು ಕನ್ಸರ್ಟ್ ವಿತ್ ಹರ್ ಡ್ಯಾಶ್. ಸ್ಮಿತಾ ಕನ್ಸರ್ಟಿಗೆ ಹೋದು ಸ್ನೇಹಿತರೆ ಯಾರ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ. ಇದರ ಉತ್ತರ ಆಂಟ್ ಸುಶೀಲಾ. ಆಂಟ್ ಸುಶೀಲಾ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದೇ ಹ್ಯಾಡ್ ಸಮ್ ಹೈ ಹೋಪ್ಸ್, ದೇರ್ ಹೋಪ್ಸ್ ವೇರ್ ದ್ಯಾಟ್. ಅವರ ಭರವಸೆಗಳು ಏನಾಗಿತ್ತು ಅಂತ ಕೇಳ್ತಾರೆ ಸ್ನೇಹಿತರು. ಉತ್ತರವನ್ನ ಮಾತ್ರ ಹೇಳ್ತೇನೆ. ಡಾಕ್ಟರ್ಸ್ ವುಡ್ ಏಬಲ್ ಟು ಕ್ಯೂರ್ ಅನಂತ್ ಅಂತ ಹೇಳಿ ಕರೆಕ್ಟ್ ಆದ ಉತ್ತರ. ಅನಂತ್ ಅವರ ಕಾಯಿಲೆಯನ್ನ ಡಾಕ್ಟರ್ ಗುಣಪಡಿಸ್ತಾರೆ ಅಂತ ಹೇಳ್ತಾರೆ. ಸರಿಯಾದ ಭರವಸೆ ಆಗಿತ್ತು ಅಂತ ಹೇಳ್ತಾರೆ. ಇದು ಕರೆಕ್ಟ್ ಆಗಿತ್ತು ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ದ ಜಾಜ್ ಪ್ಲೇಯರ್ ವಾಸ್. ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ದ ಜಾಜ್ ಪ್ಲೇಯರ್ ಇಸ್ ಸ್ಯಾಕ್ಸೋಫೋನ್. ಅಗೇನ್ ಉತ್ತರ ಹೇಳ್ತಾರೆ ಸ್ಯಾಕ್ಸೋಫೋನ್ ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಹಿ ಹ್ಯಾಡ್ ಇಂಜೂರ್ಡ್ ಹಿಸ್ ಡ್ಯಾಶ್. ಸತೀಶ್ಗೆ ಆಕ್ಸಿಡೆಂಟ್ ಆಯ್ತು. ಗಾಯಗೊಂಡಿರ್ತಕ್ಕಂಥ ಭಾಗ ಯಾವುದು? ಯಾವುದು ಅವನ ದೇಹದ ಭಾಗ ತೊಂದರೆಗೆ ಒಳಪಡ್ತು ಅಂತ ಕೇಳ್ತಿದ್ರೆ ಇಯರ್ಸ್ ಕರೆಕ್ಟ್ ಆದ ಉತ್ತರ. ಅವನ ಕಿವಿಗಳಿಗೆ ಕಿವುಡುತನ ಬಂತು ಅಂತ ಕರೆಕ್ಟ್ ಆದ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ನ್ಯೂ ಸ್ಕೂಲ್ ಬಿಕಾಸ್. ಯಾಕೆ ಸತೀಶ್ ಅವರು ಹೊಸ ಶಾಲೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇರಲಿಲ್ಲ? ದ ಚಿಲ್ಡ್ರನ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್ ಅಂತ ಕರೆಕ್ಟ್ ಆದ ಉತ್ತರ. ಅವನ ಕಿವುಡುತನಕ್ಕೆ ಅವರು ತಮಾಷೆ ಮಾಡ್ತಾ ಸರಿಯಾದ ಉತ್ತರವಾಗಿತ್ತು ಅಂತ ಹೇಳೋದನ್ನ ಹೇಳ್ತಾ ಇದ್ದೇನೆ. ಸತೀಶ್ ಗುಜ್ರಾಲ್ ವಾಸ್ ಆನರ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ಡ್ಯಾಶ್. ಸತೀಶ್ ಗುಜ್ರಾಲಿಗೆ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಯಾವುದು ಸ್ನೇಹಿತರೆ? ಉತ್ತರ ಪದ್ಮಭೂಷಣ್. ದ ರೈಟ್ ಆನ್ಸರ್ ಇಸ್ ಪದ್ಮಭೂಷಣ್. ಮುಂದಕ್ಕೆ ಹೋಗೋಣ. ವಿಲ್ಸ್ ದಸ್ ಐ ಸಿಂಗ್ ಐ ಆಮ್ ದ ಕಿಂಗ್, ಹೂ ಫೀಲ್ಸ್ ಲೈಕ್ ದ ಕಿಂಗ್ ಹಿಯರ್. ಇದರಲ್ಲಿ ಕಿಂಗ್ ಅಂತ ಯಾರನ್ನು ಸಂಬೋಧನೆ ಮಾಡ್ತಾರೆ? ಇದರ ಉತ್ತರ ದ ಬ್ಲೈಂಡ್ ಬಾಯ್. ದ ಬ್ಲೈಂಡ್ ಬಾಯ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ವಾಸ್ ದೇರ್ ಇನ್ ದ ಮಿಸ್ಟೀರಿಯಸ್ ಪಾರ್ಸೆಲ್. ರಹಸ್ಯವಾಗಿರ್ತಕ್ಕಂಥ ಸ್ಥಿತಿಯ ಪಾರ್ಸೆಲ್ ಒಳಗೆ ಏನಿತ್ತು ಅಂತ ಪ್ರಶ್ನೆ ಸ್ನೇಹಿತರೆ. ಉತ್ತರ ದ ಸೈಕ್ಲೋಸ್ಟೈಲ್ ಮೆಷಿನ್. ದ ರೈಟ್ ಆನ್ಸರ್ ಇಸ್ ಸೈಕ್ಲೋಸ್ಟೈಲ್ ಮೆಷಿನ್. ಹನೀಫ್ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ ಡ್ಯಾಶ್ ಓಲ್ಡ್. ಹನೀಫನ ತಂದೆಯನ್ನ ಕಳ್ಕೊಂಡ. ಯಾವಾಗ ಕಳ್ಕೊಂಡ? 8 ವರ್ಷ ಇದ್ದ ಕಳ್ಕೊಂಡ. 8 ಇಯರ್ಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಕ್ವಶನ್ ಟ್ಯಾಗ್ ಅನ್ನು ಹಾಕೊಡ್ತಿದ್ರೆ ಬ್ಲಾಂಕ್ ಅನ್ನ ಫಿಲ್ ಅಪ್ ಮಾಡೋ ಪ್ರಶ್ನೆ ಇದು. ಓದಿ ಹೇಳ್ತೇನೆ. ಆಶಾ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಆಶಾ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಕ್ಯಾನ್ ತಗೊಂಡು ಸ್ನೇಹಿತರೆ ಸ್ಟಾರ್ಟ್ ಮಾಡಬೇಕು ನಾನು, ನಾಟ್ ಬರಬೇಕು. ಸೊ ಆನ್ಸರ್ ಇಸ್ ಸ್ನೇಹಿತರೆ ಕಾಂಟ್ ಶಿ. ಕಾಂಟ್ ಶಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಪ್ರಶ್ನೆ ಈ ರೀತಿ ಇದೆ. ರವಿ ಹೇಳ್ತಾ ಇದ್ದಾನೆ ಕ್ಯಾನ್ ಯು ಲಿಫ್ಟ್ ದ ಬಾಕ್ಸ್. ಕ್ಯಾನ್ ಯು ಲಿಫ್ಟ್ ದ ಬಾಕ್ಸ್. ಅದಕ್ಕೆ ರಾಜು ಹೇಳ್ತಾನೆ ನೋ ಐ ಕಾಂಟ್. ನೋ ಐ ಕಾಂಟ್. ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಅವರು ಅಡಿಗೆರ ಹಾಕಿರ್ತಕ್ಕಂಥ ರವಿ ಕೇಳಿದ ಪ್ರಶ್ನೆಗೆ ಕ್ಯಾನ್ ಯು ಲಿಫ್ಟ್ ದ ಬಾಕ್ಸ್. ಇಲ್ಲಿ ಸರಿಯಾಗಿರ್ತಕ್ಕ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿದ್ರೆ ಟು ಶೋ ದ ಎಬಿಲಿಟಿ ಇಸ್ ದ ರೈಟ್ ಆನ್ಸರ್. ಟು ಶೋ ದ ಎಬಿಲಿಟಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಓದಿ ಹೇಳ್ತೇನೆ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್. ಸರಿಯಾದ ಶಬ್ದವನ್ನು ತುಂಬಿಸಿಕೊಳ್ಳಿ ಅಂತ ಕೇಳ್ತಾರೆ. ಇಫ್ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಓದಿ ಹೇಳ್ತೇನೆ. ಮೋಹನ್ ಕೇಳ್ತಾನೆ ರಾಜು ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮರಾ. ಸತೀಶ್ ಹೇಳ್ತಾನೆ ಸಾರಿ ಐ ಫಾರ್ಗಾಟ್. ಸಾರಿ ಐ ಫಾರ್ಗಾಟ್. ಆಗ ಮೋಹನ್ ಹೇಳ್ತಾನೆ ಇಫ್ ಯು ಹ್ಯಾಡ್ ಬ್ರಾಟ್ ಯುವರ್ ಕ್ಯಾಮರಾ ವಿ ಡ್ಯಾಶ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. ನೀನು ಕ್ಯಾಮರಾ ತಗೊಂಡ್ಬಂದಿದ್ರೆ ನಾವು ಚಂದವಾದ ಫೋಟೋವನ್ನು ತೆಗೆಯಬಹುದಾಗಿತ್ತು. ಸರಿಯಾಗಿರ್ತಕ್ಕಂಥ ಇಫ್ ಕ್ಲಾಸ್ ಅಲ್ಲಿ ವುಡ್ ಹ್ಯಾವ್ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಇಫ್ ಕ್ಲಾಸ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರೀಡ್ ದ ಕಾನ್ವರ್ಸೇಷನ್ ಅಂಡ್ ಐಡೆಂಟಿಫೈ ದ ಇನ್ಫೈನೈಟ್. ಇನ್ಫೈನೈಟ್ ಅನ್ನು ಸ್ನೇಹಿತರು ತುಂಬಿಸಬೇಕಾಗಿರ್ತಕ್ಕಂಥದ್ದು, ಗುರುತಿಸಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ತಾಯಿ ಕೇಳ್ತಾಳೆ, ಮದರ್ ಕೇಳ್ತಾಳೆ ಪಾವನಿ ವೇರ್ ಆರ್ ಯು ಗೋಯಿಂಗ್ ನೌ. ಪಾವನಿ ಹೇಳ್ತಾಳೆ ಐ ಆಮ್ ಗೋಯಿಂಗ್ ಟು ಸೈಬರ್ ಕೆಫೆ ಟು ಬ್ರೌಸ್ ಅಬೌಟ್ ಮೈ ಪ್ರಾಜೆಕ್ಟ್. ಸ್ನೇಹಿತರೆ ಇನ್ಫೈನೈಟ್ ಯಾವುದು ನಿಮ್ಗೆ ಗೊತ್ತಿದೆ ಉತ್ತರ ಸ್ನೇಹಿತರೆ. ಟು ಬ್ರೌಸ್ ಇಸ್ ದ ಇನ್ಫೈನೈಟ್. ಟು ಬ್ರೌಸ್ ಇಸ್ ಸ್ನೇಹಿತರೆ ಇನ್ಫೈನೈಟ್ ಕ್ಲಾಸ್. ಟು ಬ್ರೌಸ್ ಕರೆಕ್ಟ್ ಆಗಿ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ ಕೆಳಗಿನವುಗಳಲ್ಲಿ 3 syllable ವರ್ಡ್ ಯಾವುದಿದೆ? ಸ್ನೇಹಿತರೆ ಕೆಳಗಿನವುಗಳಲ್ಲಿ 3 syllable ವರ್ಡ್ ಯಾವುದಿದೆ? ಇಂಗ್ಲಿಷ್ ಅಲ್ಲಿ ಇಲ್ಲ, ವೈಡ್ ಅಲ್ಲಿ ಇಲ್ಲ, ಸ್ನೇಹಿತರೆ ಹೋಲ್ ಅಲ್ಲಿ ಇಲ್ಲ. ಪ್ರೈಮರಿ ಎಂಬ ಶಬ್ದದಲ್ಲಿ 3 syllable ವರ್ಡ್ ಇದೆ. ಸ್ನೇಹಿತರೆ ಪ್ರೈಮರಿ ಇಸ್ ಎ 3 syllable ವರ್ಡ್. ತುಂಬಾ ಸುಲಭವಾಗಿ ಗುರುತು ಮಾಡ್ಲಿಕ್ಕೆ ಆಗ್ತದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಯಲ್ಲಿ ಅವ್ರು ಕರೆಕ್ಟ್ ಆಗಿರ್ತಕ್ಕಂತಹ
ಪ್ರಿಪೋಸಿಷನ್ ಹಾಕ್ಲಿಕ್ಕೆ ಹೇಳಿದ್ದಾರೆ, ನಾನು ಓದಿ ಹೇಳ್ತೇನೆ. ಸುಮನ್ ಈಸ್ ಗುಡ್ ಡ್ಯಾಶ್ ಸ್ಟಡೀಸ್. ಸುಮನ್ ಈಸ್ ಗುಡ್ ಡ್ಯಾಶ್ ಸ್ಟಡೀಸ್ ಸ್ನೇಹಿತರೆ, ಗುಡ್ ಎಟ್ ಬರಬೇಕು ಯಾವತ್ತು ಕೂಡ. ಸೊ ಎಟ್ ಈಸ್ ದ ರೈಟ್ ವರ್ಡ್. ಮುಂದಕ್ಕೆ ಹೋಗೋಣ. ಸರಿಯಾಗಿರ್ತಕ್ಕಂಥ ಆರ್ಟಿಕಲ್ ಸ್ನೇಹಿತರೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಆರ್ಟಿಕಲ್ ಅನ್ನು ಓದಿ ಹೇಳ್ತೇನೆ. ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂಡ್ ದ ಫಾಸ್ಟೆಸ್ಟ್ ರನ್ನರ್. ಅಂಡ್ ಆದ್ಮೇಲೆ ಗ್ಯಾಪ್ ಇದೆ, ಅಂಡ್ ಫಾಸ್ಟೆಸ್ಟ್ ರನ್ಸ್ ಇದೆ. ಮತ್ತೆ ಹೇಳ್ತಾ ಇದ್ದೇನೆ, ಸೂಪರ್ಲೇಟಿವ್ ಫಾರ್ಮ್ ಬಂದಾಗ ಯಾವತ್ತು ಕೂಡ ದ ಬರಬೇಕು. ದ ಫಾಸ್ಟೆಸ್ಟ್ ರನ್ನರ್ ಇಸ್ ದ ಕರೆಕ್ಟ್ ಆನ್ಸರ್. ದ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ವರ್ಡ್ ದಟ್ ಡಸ್ ನಾಟ್ ಟೇಕ್ ದ ಪ್ರಿಫಿಕ್ಸ್ ಡಿಸ್, DIS ಯಾವುದಕ್ಕೆ ಸೂಟ್ ಆಗೋದಿಲ್ಲ, ಯಾವುದಕ್ಕೆ ಸೂಟ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಒಬೆಗೆ ಡಿಸ್ ಒಬೆ ಬರ್ತದೆ, ಎಗ್ರಿಗೆ ಡಿಸ್ ಎಗ್ರಿ ಬರ್ತದೆ, ಅಪಿಯರ್ಗೆ ಡಿಸ್ ಅಪಿಯರ್ ಬರ್ತದೆ ಸ್ನೇಹಿತರೆ. ಆಕ್ಟಿವ್ಗೆ ಡಿಸ್ ಆಕ್ಟಿವ್ ಬರೋಲ್ಲ. ಕರೆಕ್ಟ್ ಆಗಿರೋ ಉತ್ತರ ಆಕ್ಟಿವ್. ಆಕ್ಟಿವ್ ಇಸ್ ದ ಕರೆಕ್ಟ್ ಆನ್ಸರ್. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ಓದಿ ಪ್ರಶ್ನೆಯನ್ನು ಓದಿ ಹೇಳ್ತೇನೆ. ಅನುಷಾ ಆನ್ಸರ್ಡ್ ಮೆನಿ ಕ್ವಶನ್ಸ್. ಅನುಷಾ ಆನ್ಸರ್ಡ್ ಮೆನಿ ಕ್ವಶನ್ಸ್. ಇಲ್ಲಿ ಮೆನಿ ಎಂಬ ಶಬ್ದವನ್ನ ಅಂಡರ್ಲೈನ್ ಮಾಡಿದ್ದಾರೆ. ಈ ತರ ಮೆನಿ ಅಂತ ಹೇಳುವಂತದ್ದು ಕ್ವಶನ್ ಎಂಬ ಶಬ್ದವನ್ನ ಎಕ್ಸಾಸರೇಟ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಅಡ್ಜೆಕ್ಟಿವ್, ನಾಮವಿಶೇಷಣ. ಅಡ್ಜೆಕ್ಟಿವ್ ಈಸ್ ದ ರೈಟ್ ಆನ್ಸರ್. ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್. ಲಿಂಕರ್ ಮತ್ತೆ ಬಂತು. ಲಿಂಕರ್ ಲಿಂಕರ್ ಅಂದ್ರೆ ಕಂಜಂಕ್ಷನ್. ಯಾವುದಂತ ಹುಡುಕ್ಬೇಕು ನೀವು. ನಾನು ಓದಿ ಹೇಳ್ತೇನೆ ವಾಕ್ಯವನ್ನ. ಯು ವಿಲ್ ನಾಟ್ ಪಾಸ್ ದ ಟೆಸ್ಟ್ ಡ್ಯಾಶ್ ಯು ಸ್ಟಡಿ ಹಾರ್ಡ್. ನೀನು ಕಷ್ಟಪಡದ ಹೊರತು ಪಾಸ್ ಆಗೋದಿಲ್ಲ ಅಂತ ಬರ್ಬೇಕು ಸ್ನೇಹಿತರೆ. ಪಾಸ್ ಆಗದ ಹೊರತು ಬರುವಾಗ ಸ್ನೇಹಿತರೆ ಅನ್ಲೆಸ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಅನ್ಲೆಸ್ ಕರೆಕ್ಟ್ ಆಗಿರ್ತಕ್ಕಂತಹ ಲಿಂಕರ್ ಅಂತ ಗೊತ್ತಾಯ್ತು ನಮ್ಗೆ. ನಂತರ ಮುಂದಕ್ಕೆ ಹೋಗೋಣ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ವರ್ಬಿನ ಫಾರ್ಮ್ ಅನ್ನು ಸ್ನೇಹಿತರೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಕ್ರಿಯಾಪದವನ್ನ ಗುರುತ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಸ್ಟೇಟ್ಮೆಂಟ್ ಅನ್ನು ಸ್ನೇಹಿತರೆ ಓದಿ ಹೇಳ್ತೇನೆ. ಎವ್ರಿ ಡೇ ಶಿ ಡ್ಯಾಶ್ ಟು ದ ಟೆಂಪಲ್ ಎಟ್ 9:30 AM. ಅವಳು ಪ್ರತಿ ದಿನ ಕೂಡ ಟೆಂಪಲ್ಗೆ ಬೆಳಿಗ್ಗೆ 9:30 ಹೋಗ್ತಾ ಇದ್ಲು. ಹೋಗ್ತಾ ಇದ್ಲು, ಪ್ರತಿ ದಿನ ಹೋಗ್ತಾ ಇದ್ಲು. ಹ್ಯಾಬಿಚುವಲ್ ಅಂತ ಹೇಳುವಾಗ ಸ್ನೇಹಿತರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರಬೇಕು. ಕರೆಕ್ಟ್ ಆದ ಉತ್ತರ ಗೋಸ್. ಗೋಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರಬೇಕು ಅಂತ ಗೊತ್ತಾಯ್ತು ನಿಮ್ಗೆ. ಮುಂದಕ್ಕೆ ಹೋಗೋಣ. ಹಿ ಸೆಡ್ ಐ ಆಮ್ ಎ ಟೀಚರ್. He said, I am a teacher. ಇದು ಡೈರೆಕ್ಟ್ ಫಾರ್ಮ್ ಅಲ್ಲಿ ಇದೆ. ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಕೊಡಬೇಕಾಗಿದೆ. ನಾನು ಓದಿ ಹೇಳ್ತೇನೆ, ಉತ್ತರವನ್ನು ಓದಿ ಹೇಳ್ತೇನೆ. He said that he was a teacher. He said that he was a teacher ಅಂತ ಹೇಳುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. Yours faithfully. Yours faithfully in official letters is called. Yours faithfully ಅಂತ ಹೇಳುವಂತದ್ದು ಅಧಿಕೃತವಾದ ಪತ್ರದಲ್ಲಿ ಡ್ಯಾಶ್ ಆಗಿದೆ. ಸರ್, ಇಟ್ ಇಸ್ ಎ ಸಬ್ಸ್ಕ್ರಿಪ್ಷನ್. ಇಟ್ ಈಸ್ ಎ ಸಬ್ಸ್ಕ್ರಿಪ್ಷನ್. ಮುಂದಕ್ಕೆ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ಕೊಲೆಕೇಟಿವ್ ಪ್ಯಾರ್. ಕರೆಕ್ಟ್ ಆಗಿರ್ತಕ್ಕಂಥ ಕೊಲೆಕೇಟಿವ್ ಪ್ಯಾರ್ ಅನ್ನ ಹುಡುಕಿ. ಹ್ಯಾಂಡ್ಸಮ್ ಗರ್ಲ್ ಅಲ್ಲ, ಹ್ಯಾಂಡ್ಸಮ್ ಲೇಡಿ ಅಲ್ಲ, ಹ್ಯಾಂಡ್ಸಮ್ ವುಮನ್ ಅಲ್ಲ ಸ್ನೇಹಿತರೆ, ಹ್ಯಾಂಡ್ಸಮ್ ಬಾಯ್ ಕರೆಕ್ಟ್ ಆದ ಉತ್ತರ. ಯಾಕಂತ ಹೇಳಿದ್ರೆ ಹುಡುಗರಿಗೆ ಮಾತ್ರ ಹ್ಯಾಂಡ್ಸಮ್ ಅಂತ ಹೇಳುವಂತದ್ದು. ಬೇರೆ ಯಾರಿಗೂ ಕೂಡ ಸ್ನೇಹಿತರೆ ಹುಡುಗಿಯರಿಗೆ ಹ್ಯಾಂಡ್ಸಮ್ ಹೇಳೋದಿಲ್ಲ, ಪ್ರೆಟ್ಟಿ ಅಂತ ಹೇಳ್ತಾರೆ, ಬ್ಯೂಟಿಫುಲ್ ಹೇಳ್ತಾರೆ ಸ್ನೇಹಿತರೆ. ಹುಡುಗರಿಗೆ ಮಾತ್ರ ಹ್ಯಾಂಡ್ಸಮ್ ಬರುವಂತದ್ದು. ಸೊ ಹ್ಯಾಂಡ್ಸಮ್ ಬಾಯ್ ಇಸ್ ದ ಕರೆಕ್ಟ್ ಕೊಲೆಕೇಟಿವ್ ವರ್ಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ರೀಡ್ ದ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಆಕ್ಟಿವ್ ವಾಯ್ಸ್ ಅಲ್ಲಿ ವಾಕ್ಯ ಇದೆ, ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಓದಿ ಹೇಳ್ತೇನೆ. ಡಾಕ್ಟರ್ ಹೇಳ್ತಾಳೆ ಐ ಆಮ್ ಕ್ಲೀನಿಂಗ್ ದ ಬೈಸಿಕಲ್. ಐ ಆಮ್ ಕ್ಲೀನಿಂಗ್ ದ ಬೈಸಿಕಲ್. ಐ ಆಮ್ ಕ್ಲೀನಿಂಗ್ ದ ಬೈಸಿಕಲ್. ಸ್ನೇಹಿತರೆ, ಅದು ಖಂಡಿತವಾಗಿ ಅಡಿಗೆರ್ ಹಾಕಿರ್ತಕ್ಕಂಥ ವಾಕ್ಯ. ಇದು ಹೇಗಾಗಬೇಕು ಸ್ನೇಹಿತರೆ? ಬೈಸಿಕಲ್ ಈಸ್ ಬೀಯಿಂಗ್ ಕ್ಲೀನ್ಡ್ ಬೈ ಮೀ ಆಗ್ಬೇಕು. ರಿಪೀಟ್ ಮಾಡ್ತೇನೆ. ದ ಬೈಸಿಕಲ್ ಈಸ್ ಬೀಯಿಂಗ್ ಕ್ಲೀನ್ಡ್ ಬೈ ಮೀ ಇಸ್ ದ ಕರೆಕ್ಟ್ ಫಾರ್ಮ್ ಅಂತ ನಮ್ಗೆ ಗೊತ್ತಾಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಬಹಳ ಕರೆಕ್ಟ್ ಆಗಿರ್ತಕ್ಕಂತಹ ಹೋಮೋಫೋನ್ಗಳನ್ನ ಕೊಟ್ಟಿದ್ದಾರೆ. ಹೋಮೋಫೋನ್ಗಳ ಬಗ್ಗೆ ಮತ್ತೆ ಹೇಳ್ತೇನೆ ನಾನು ನಿಮ್ಗೆ. ಪ್ರಶ್ನೆಯನ್ನು ಓದಿ ಹೇಳ್ತೇನೆ. ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್. ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್. ರೈಟ್ 4 ಕೊಟ್ಟಿದ್ದಾರೆ. RITE ಕೊಟ್ಟಿದ್ದಾರೆ, WRITE ಕೊಟ್ಟಿದ್ದಾರೆ, WRIGHT ಕೊಟ್ಟಿದ್ದಾರೆ. ರೈಟ್ RIGHT ಕೊಟ್ಟಿದ್ದಾರೆ ಸ್ನೇಹಿತರೆ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ RIGHT. ಇದು ಕರೆಕ್ಟ್ ಆಗಿರ್ತಕ್ಕಂಥ ಹೋಮೋಫೋನ್. ಹೋಮೋಫೋನ್ ಅಂದ್ರೆ ಏನ್ ಗೊತ್ತಾ? ಒಂದು ಪ್ರಶ್ನೆ ಪರೀಕ್ಷೆ ಬರಬೇಕು. ಹೋಮೋಫೋನ್ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಬೇರೆ ಬೇರೆ ಇದೆ, ಅರ್ಥಗಳು ಬೇರೆ ಬೇರೆ ಇದೆ, ಆದರೆ ಉಚ್ಚಾರಗಳು ಒಂದೇ. ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ರಿಪೀಟ್ ಮಾಡ್ತೇನೆ.
ಸ್ನೇಹಿತರೆ ರಿಪೀಟ್ ಮಾಡ್ತೇನೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ಇದೆ, ಅರ್ಥಗಳು ಮೀನಿಂಗ್ಗಳು ಬೇರೆ ಬೇರೆ ಇದೆ ಸ್ನೇಹಿತರೆ, ಅದರ ಪ್ರೊನೌನ್ಸಿಯೇಷನ್ ಸೇಮ್ ಆದಾಗ ಅವುಗಳನ್ನ ಹೋಮೋಫೋನ್ಗಳು ಅಂತ ಕರೀತಾರೆ. ಸೊ ರೈಟ್ RIGHT ಈಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಚಂದವಾಗಿರತಕ್ಕಂತ ಇನ್ನೊಂದು ಕ್ವಶನ್ ಪೇಪರ್ ಸ್ನೇಹಿತರೆ ಪೂರ್ತಿ ಮಾಡಿದ್ದೇನೆ. 40ಕ್ಕೆ 40 ಮಾರ್ಕ್ಸ್ ನಮಗೆ ಸಿಗ್ಲಿ ಅಂತ ಆಸೆ ಪಡ್ತಾ ಈ ಸಂಚಿಕೆಯನ್ನು ಬೀಳ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.